ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿಸೆಂಬರ್ 6, 1956ರಂದು ಇಡೀ ಭಾರತ ದೇಶವೇ ಚಿಂತಾಜನಕವಾಗಿರುವಂತಹ ದಿನ ಅಂತಲೂ ಕರಿಬೋದು. ಕರಾಳ ದಿನ ಅಂತಲೂ ನಾವು ಇದನ್ನು ಕರೀತಾ ಹೋಗ್ಬೋದು. ಏಕೆಂದರೆ ಸಂವಿಧಾನ ಶಿಲ್ಪಿ, ವಿಶ್ವರತ್ನ, ರಾಜಕೀಯ, ಸಾಮಾಜಿಕ, ಇತಿಹಾಸ ತಜ್ಞರಾದ ಅರ್ಥಶಾಸ್ತ್ರಜ್ಞ, ವಿಶ್ವಮಾನವ, ಭಾರತ ರತ್ನ, ಸಮಾಜ ಸುಧಾರಕ, ಶೋಷಿತ ಮತ್ತು ಹಿಂದುಳಿದವರ ಹರಿಕಾರ, ಮಾನವ ಹಕ್ಕುಗಳ ಹೋರಾಟಗಾರ, ಆಧುನಿಕ ಭಾರತ ನಿರ್ಮಾಪಕ, ಆಧುನಿಕ ತಜ್ಞರಾಗಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡುತ್ತಾ ಕಾನೂನಿನ ಮೂಲಕ ಎಲ್ಲರಿಗೂ ಸಮಾನತೆಯನ್ನು ನೀಡಿದ ಹರಿಕಾರ, ಭಾರತದ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆಗೆ ಬುನಾದಿಯಾಗಿರುವಂತಹ ಹಾಗೆ ಮಹಾಮೇಧಾವಿ, ಅದ್ಭುತ ಬರಹಗಾರರು, ವಿಚಾರವಾದಿ, ಸಮಾಜವಾದಿ, ಬಹುಭಾಷಾ ತಜ್ಞ, ಹಸಿರು ಕ್ರಾಂತಿ ಹರಿಕಾರ, ಕರುಣಾಮಯಿ, ಅಗ್ರಗಣ್ಯ ರಾಷ್ಟ್ರ ನಾಯಕ, ಬಹುಜನ ನಾಯಕ, ಮಹಿಳಾ ಹಕ್ಕುಗಳ ಪರವಾಗಿ ನಿಂತು ಸಂವಿಧಾನದ ಹಕ್ಕುಗಳ ಮೂಲಕ ಸ್ವಾತಂತ್ರ್ಯ, ಸಮಾನತೆಯನ್ನು ನೀಡಿದಂತಹ ಹರಿಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತಿದ್ದೀನಿ. ಡಿಸೆಂಬರ್ 6, 1956ರಂದು ಅವರು ಕೊನೆ ಉಸಿರುಗಳನ್ನು ಹೇಳಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾನಕ್ ಚಂದು ಅವರಿಗೆ ಒಂದು ಕೊನೆಯ ಸಂದೇಶವನ್ನು ತಿಳಿಸ್ತಾರೆ. ಏನದು ಅಂದರೆ, ನನ್ನ ಜನರಿಗೆ ಹೇಳು, ನಾನು ಇದುವರೆಗೆ ಏನನ್ನು ಸಾಧಿಸಿರುವೆನೋ ಅದನ್ನು ನನ್ನ ಜೀವನ ಪರ್ಯಂತ ನನ್ನ ಶತ್ರುಗಳ ಜೊತೆ ಕಾದಾಡುತ್ತಾ, ಅನಿಯತ ಸಮಸ್ಯೆಗಳನ್ನು ಎದುರಿಸುತ್ತಾ, ನಿರಂತರ ನೋವನ್ನು ಅನುಭವಿಸುತ್ತಾ ಪಡೆದಿದ್ದೇನೆ. ತುಂಬ ಶ್ರಮವಹಿಸಿ ನಾನು ಈ ಹೋರಾಟದ ರಥವನ್ನು ಈಗ ಅದು ಎಲ್ಲಿದೆಯೋ ಅಲ್ಲಿಯವರೆಗೆ ತಂದಿದ್ದೇನೆ. ಏನೇ ಅಡೆತಡೆ ಬರಲಿ, ಅದರ ಮಾರ್ಗದಲ್ಲಿ ಎಂತಹದ್ದೇ ಏರುಪೇರುಗಳಾಗಲಿ, ತೊಂದರೆಗಳಾಗಲಿ, ಆ ಹೋರಾಟದ ರಥ ಮುನ್ನಡೆಯಲೇಬೇಕು. ಅಕಸ್ಮಾತ್ ಈ ರಥವನ್ನು ನನ್ನ ಜನ ಮತ್ತು ನನ್ನ ಸಹಪಾಠಿಗಳು ಮುನ್ನಡೆಸಲು ಸಾಧ್ಯವಾಗದಿದ್ದರೆ, ಈಗ ಅದು ಎಲ್ಲಿದೆಯೋ ಅದನ್ನು ಅಲ್ಲಿಯೇ ಇರಲು ಬಿಡಬೇಕು. ಯಾವುದೇ ಸಂದರ್ಭದಲ್ಲಿಯೂ ಯಾವುದೇ ಕಾರಣಕ್ಕೂ ಅದನ್ನು ಹಿಂದೆ ಸರಿಯಲು ಬಿಡಬಾರದು. ನನ್ನ ಆರೋಗ್ಯದ ಸಂದರ್ಭದಲ್ಲಿ ಇದು ನನ್ನ ಜನರಿಗೆ ನಾನು ನೀಡುತ್ತಿರುವ ಸಂದೇಶ, ಬಹುಶಃ ನನ್ನ ಕೊನೆಯ ಸಂದೇಶ. ಇದನ್ನು ನೀನು ಅವರಿಗೆ ಹೇಳು, ಹೋಗು ಅವರಿಗೆ ಹೇಳು ಎಂದು ಅಂಬೇಡ್ಕರ್ ಅವರು ನಿದ್ರೆಗೆ ಹೊರಡ್ತಾರೆ. ಅಂದರೆ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ನಿಧನರಾದ ಸುದ್ದಿಯನ್ನು ಆಕಾಶವಾಣಿಗೆ ತಿಳಿಸಲಾಗುತ್ತೆ. ಈ ವಾರ್ತೆ ರೇಡಿಯೋದಲ್ಲಿ ಬಿತ್ತರಗೊಳ್ಳುತ್ತಿದ್ದಂತೆ ಇಡೀ ದೇಶದ ಸೂತಕದ ಸಂಚಲನೆ ಉಂಟಾಗಿರುತ್ತೆ. ಬಾಬಾ ಸಾಹೇಬರ ಕೋಟಿ ಕೋಟಿ ಅನುಯಾಯಿಗಳು ದಿಗ್ಭ್ರಾಂತರಾಗ್ತಾರೆ. ಲಕ್ಷ ಲಕ್ಷ ಜನರು ಅಂಬೇಡ್ಕರ್ ಅವರ ಕೊನೆಯುಸಿರೆಳೆದಂತಹ ನವದೆಹಲಿಯ ಅಲಿಪುರ ರಸ್ತೆಯಲ್ಲಿರುವಂತಹ 26ನೇ ನಂಬರಿನ ಬಂಗಲೆಯತ್ತ ಧಾವಿಸಲಾರಂಭಿಸ್ತಾರೆ. ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ಅವರ ಕರ್ಮಭೂಮಿ ಮುಂಬೈಗೆ ತರುವುದಾಗಿಯೂ, ಮುಂಬೈನಲ್ಲಿ ಅಂತಿಮ ಸಂಸ್ಕಾರ ಮಾಡುವುದಾಗಿಯೂ ಪ್ರಕಟಿಸಲಾಗುತ್ತೆ. ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6, 1956ರಂದು ತಮ್ಮ ಕೊನೆಯುಸಿರೆಳೆದರು. ಭಾರತದಲ್ಲಿ ತುಳಿತಕ್ಕೊಳಗಾದ 60 ಮಿಲಿಯನ್ ಅಸ್ಪೃಶ್ಯರ ಉದ್ಧಾರಕನಿಗೆ ಸಾವು ಬಂದ ರೀತಿಯಲ್ಲಿ ವಿಧಿಯು ಬರೆದಂತಹ ಒಂದು ಮೂಲವಿದೆ. ಜೀವನದುದ್ದಕ್ಕೂ ಅನ್ಯಾಯದ ವಿರುದ್ಧ ಸಿಡಿದೆದ್ದ ಇವರಿಗೆ ಆ ನೋವಿನ ವಿರುದ್ಧ ಯುದ್ಧ ಹೂಡಲು ಒಂದು ಅವಕಾಶವನ್ನು ವಿಧಿಯು ನೀಡಲಿಲ್ಲ. ಏಕೆಂದರೆ ಅವರ ನಿದ್ರೆಯಲ್ಲಿ ಸಾವು ಅವರನ್ನು ಹಠಾತ್ತನೆ ಸೆಳೆದುಕೊಂಡಿತ್ತು. 2500 ವರ್ಷಗಳ ಹಿಂದೆ ಜ್ಞಾನಿ ಗೌತಮ ಬುದ್ಧರ ಮಹಾಪರಿನಿರ್ವಾಣವನ್ನು ಈ ದೇಶವನ್ನು ಆಚರಿಸುತ್ತಿರುವ ಕಾಲದಲ್ಲಿಯೇ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಾವು ಬಂದದ್ದು ಒಂದು ಸೋಜಿಗ. ಡಿಸೆಂಬರ್ 5ರ ಯಮನ ನಿಯಂತ್ರಿತ ರಾತ್ರಿಯಲ್ಲಿ ಮಧ್ಯರಾತ್ರಿ ಸುಮಾರು 12 ಗಂಟೆಗೆ ನಾನಕ್ ಚಂದು ರತ್ತು ಮನೆಗೆ ಹೋಗಲು ಅವರಿಂದ ಬೀಳ್ಕೊಂಡಾಗ ಅವರ ಆರೋಗ್ಯದಲ್ಲಿ ಅಸಹಜವಾದದ್ದು ಇರಲೇ ಇಲ್ಲ. ಏಕೆಂದರೆ ನಾನಕ್ ರತ್ತು ಅವರ ಆತಂಕವನ್ನು ಚೆನ್ನಾಗಿ ಬಲ್ಲವನಾಗಿದ್ದರಿಂದ ಇವುಗಳು ಅವರಿಗೆ ತುಂಬ ಆತಂಕ ಕ್ಷಣಗಳಾಗಿದ್ದವು ಅಂತ ಹೇಳ್ಬೋದು. ಆದರೆ ಒಟ್ಟಾರೆಯಾಗಿ ಇವತ್ತು ಡಿಸೆಂಬರ್ 6 ಇಡೀ ಭಾರತವು ಸೂತಕದ ಛಾಯೆಯನ್ನು ಹೊಂದಿರುವಂತಹ ದಿನ ಅಂತ ಕರಿಬೋದು. ಅವರ ಒಂದು
ಸಂವಿಧಾನದ ಹಕ್ಕುಗಳು ನೀಡಿದ್ದಾಗಿರ್ಬೋದು, ಸಮಾನತೆ ಸ್ವಾತಂತ್ರ್ಯವನ್ನು ಕೊಡಿಸೋಂಥದ್ದಾಗಿರ್ಬೋದು, ಹಾಗೆ ಇಡೀ ದಲಿತ ಸಮುದಾಯಕ್ಕೆ, ಶೋಷಿತ ವರ್ಗಕ್ಕೆ ಅವರು ಸಮಾನತೆಯನ್ನು ಕಲ್ಪಿಸುವಂಥದ್ದು, ಮಹಿಳೆಯರಿಗೆ ಅವರಿಗೆ ಹಕ್ಕುಗಳನ್ನು ನೀಡುವಂಥದ್ದು, ಸ್ವಾತಂತ್ರ್ಯವನ್ನು ಕೊಡುವಂತಹ ಕೆಲಸವನ್ನು ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಲಿದ್ದಾರೆ. ಸೊ ಆ ಒಂದು ಅವರಿಗೆ ಸಂತಾಪವನ್ನು ಸೂಚಿಸುತ್ತಾ ಅವರು ಕೊಟ್ಟಂತಹ ವಿಚಾರಗಳನ್ನು ಅಳವಡಿಸ್ಕೊಳ್ತಾ ಮುಂದೆ ಹೋಗೋಣ ಅಂತ ಹೇಳ್ತಾ ಅವರಿಗೆ ನಮನಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.